ಇರಾನ್ ಅಂದರೆ ಮುಲ್ಲಾಗಲ ಸರ್ಕಾರ. ಅಲ್ಲಿ ಮಹಿಳೆಯರು ಕಂಡು ಕೇಳರಿಯದ ದಮನಕ್ಕೆ ಒಳಗಾಗಿದ್ದಾರೆ. ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯನೇ ಇಲ್ಲ. 2-3 ವರ್ಷಗಳ ಹಿಂದೆ ಮೆಹ್ಸಾ ಅಮೀನಿ ಎಂಬ ಯುವತಿಯನ್ನು ಹಿಜಾಬ್ ಧರಿಸದ ಕಾರಣಕ್ಕಾಗಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು. ಭಾರತದಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಒಮ್ಮೆ ಲೆಕ್ಕಾಚಾರ ಮಾಡಿ ನೋಡಿ. ಈ ವಿಜ್ಞಾನಿಗಳಲ್ಲಿ ದೊಡ್ಡದೊಂದು ಭಾಗ ಅಲ್ಲಿನ ಮಹಿಳೆಯರಿದ್ದಾರೆ. ಆದರೆ ಈ ಮಾಹಿತಿಯನ್ನು ಪಾಶ್ಚಾತ್ಯ ಮಾಧ್ಯಮಗಳು ಹಂಚಿಕೊಳ್ತಾ ಇಲ್ಲ. ಒಂದು ವೇಳೆ ಈ ನಿರ್ಬಂಧಗಳು ಇಲ್ಲದೇ ಇರ್ತಿದ್ರೆ ಇರಾನನ್ನು ಮುಟ್ಟುವುದಕ್ಕೆ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಇರಾನ್ ಅಂದರೆ ಮುಲ್ಲಾಗಲ ಸರ್ಕಾರ. ಅಲ್ಲಿ ಮಹಿಳೆಯರು ಕಂಡು ಕೇಳರಿಯದ ದಮನಕ್ಕೆ ಒಳಗಾಗಿದ್ದಾರೆ. ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯನೇ ಇಲ್ಲ. ಅಲ್ಲಿ ಮಹಿಳೆಯರನ್ನು ಬುರ್ಕಾದಿಂದ ಮುಚ್ಚಿ ಹಾಕಿದ್ದಾರೆ. ತಲೆವಸ್ತ್ರವನ್ನು ಅಥವಾ ಹಿಜಾಬನ್ನು ಹಾಕದಿದ್ರೆ ತಲೆ ತೆಗೀತಾರೆ. ಮಹಿಳಾ ಸ್ವಾತಂತ್ರ್ಯಕ್ಕೆ ಸಂಪೂರ್ಣ ನಿರ್ಬಂಧ ಹಾಕಿದ ದೇಶ ಅಂದರೆ ಅದು ಇರಾನು. ಅದಕ್ಕೆ ಪ್ರಮುಖ ಕಾರಣ ಮೊನ್ನೆ ಹತ್ಯೆಗೀಡಾದ ಅಲಿ ಖಾಮಿನಾಯಿ ಆಗಿದ್ದಾರೆ. ಆದ್ದರಿಂದ ಅವರ ಹತ್ಯೆ ಸರಿ ಎಂಬೆಲ್ಲ ರೀತಿಯಲ್ಲಿ ವಾದಿಸುವ ಒಂದು ಗುಂಪು ನಮ್ಮ ದೇಶದಲ್ಲಿದೆ. ಶಿರವಸ್ತ್ರದ ವಿರುದ್ಧ ಇರಾನಿನ ಮಹಿಳೆಯರೆಲ್ಲ ಬೀದಿಗಿಳಿದಿದ್ದಾರೆ ಎಂದು ಹೇಳಿ ಕೆಲವು ವಿಡಿಯೋಗಳನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದು ಕೂಡ ಇದೆ. ಆದರೆ ಇವರು ಹೇಳ್ತಾ ಇರೋದು ಎಷ್ಟು ಸುಳ್ಳು, ಎಷ್ಟು ಅರ್ಧ ಸತ್ಯ ಮತ್ತು ಎಷ್ಟು ದ್ವೇಷದ ಮಾತುಗಳು ಅನ್ನೋದನ್ನು ಇರಾನಿನ ಒಟ್ಟು ದಾಖಲೆಗಳೇ ತಿಳಿಸ್ತವೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. 1979ರವರೆಗೆ ಇರಾನಿನಲ್ಲಿ ದೊರೆ ಶಾ ಅವರ ಆಡಳಿತ ಇತ್ತು. ಆಗ ಇರಾನಿನಲ್ಲಿ ಒಟ್ಟು ಸಾಕ್ಷರತೆಯ ಪ್ರಮಾಣ ಇದ್ದದ್ದು ಕೇವಲ 50% ಮಾತ್ರ. ಈಗ ಅಲ್ಲಿನ ಒಟ್ಟು ಸಾಕ್ಷರತೆಯ ಪ್ರಮಾಣ ಎಷ್ಟು ಗೊತ್ತೇ? 92%. ಅದರಲ್ಲೂ ಯುವ ಜನಾಂಗದ ಸಾಕ್ಷರತೆಯ ಪ್ರಮಾಣ 99%. ಇರಾನಿನಲ್ಲಿ ವಯಸ್ಕ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ 87%. ಇದೇ ವಯಸ್ಸಿನ ಪುರುಷರ ಸಾಕ್ಷರತೆಯ ಪ್ರಮಾಣ 92%. ಇನ್ನೂ ವಿಶೇಷತೆ ಏನಂದರೆ ಇರಾನಿನ 15ರಿಂದ 24 ವಯಸ್ಸಿನ ಯುವ ಜನಾಂಗದಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ 99%. ಪುರುಷ ಸಾಕ್ಷರತೆಯ ಪ್ರಮಾಣ ಕೂಡ 99%. ನಿಮಗೆ ಗೊತ್ತಿರಲಿ, 1979ರಲ್ಲಿ ದೊರೆ ಶಾ ಅವರನ್ನು ಉಚ್ಚಾಟಿಸಿ ಖಾಮಿನಾಯಿ ನೇತೃತ್ವದಲ್ಲಿ ಇಸ್ಲಾಮಿಕ್ ರಾಷ್ಟ್ರ ಸ್ಥಾಪನೆಯಾದಾಗ ಇರಾನಿನಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಇದ್ದದ್ದು ಕೇವಲ 25% ಮಾತ್ರವೇ ಆಗಿತ್ತು. ಈಗ ಅದು 99%ಕ್ಕೆ ತಲುಪಿದೆ. ಇಲ್ಲಿ ಇನ್ನೂ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಸಾಕ್ಷರರೆಂದರೆ ಆ ಈ ಎಂದು ಓದಲು ಗೊತ್ತಿರುವವರು ಎಂದು ತಿಳ್ಕೋಬೇಡಿ, ಅಥವಾ ಕಷ್ಟದಲ್ಲಿ ತಮ್ಮ ಸಹಿಯನ್ನು ಹಾಕಲು ತಿಳಿದಿರುವವರು ಎಂದು ಅಂದುಕೊಳ್ಬೇಡಿ. ನಮ್ಮ ದೇಶದ ನೀಟ್ ಮಾದರಿಯ ವೈದ್ಯಕೀಯ ಪರೀಕ್ಷೆ ಇರಾನಿನಲ್ಲೂ ನಡೀತಾ ಇದೆ. ಈ ಎಂಟ್ರೆನ್ಸ್ ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳಲ್ಲಿ 63% ಮಹಿಳೆಯರಿದ್ದಾರೆ. ಇದು 2025ರ ಲೆಕ್ಕಾಚಾರ. ಸದ್ಯ ಇರಾನ್ನಲ್ಲಿ ವೈದ್ಯಕೀಯ ಸೇವೆ ಮಾಡ್ತಾ ಇರುವ ವೈದ್ಯರುಗಳಲ್ಲಿ 50% ಮಹಿಳೆಯರಿದ್ದಾರೆ. ಮೆಡಿಕಲ್ ಕಾಲೇಜಿನ ಅಧ್ಯಾಪಕರುಗಳಲ್ಲಿ 45% ಮಹಿಳೆಯರಿದ್ದಾರೆ. ಇರಾನನ್ನು ಮುಲ್ಲಾಗಲ ದೇಶ, ಮಹಿಳಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ ದೇಶ, ಬುರ್ಕಾದ ದೇಶ, ಹಿಜಾಬ್ನ ದೇಶ ಎಂದೆಲ್ಲ ಅವಮಾನಿಸುವವರು ಒಮ್ಮೆ ಈ ಶೇಕಡಾವಾರು ಲೆಕ್ಕಾಚಾರವನ್ನು ಇತರ ಮುಂದುವರಿದ ದೇಶಗಳ ಲೆಕ್ಕಾಚಾರದೊಂದಿಗೆ ಒಮ್ಮೆ ತುಲನೆ ಮಾಡಿ ನೋಡ್ಕೊಳ್ಳಿ. ಬೇಡ, ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದದ್ದು ಇದಾಗಿ 30 ವರ್ಷಗಳ ಬಳಿಕ 1979ರಲ್ಲಿ. ಭಾರತದಲ್ಲಿ ಈಗ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಎಂದು ಒಮ್ಮೆ ತುಲನೆ ಮಾಡಿ ನೋಡಿ. ಭಾರತದಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಒಮ್ಮೆ ಲೆಕ್ಕಾಚಾರ ಮಾಡಿ ನೋಡಿ. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಇಸ್ರೇಲ್ ಮುಂತಾದ ರಾಷ್ಟ್ರಗಳಲ್ಲಿ ಮಹಿಳಾ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಎಂಬುದನ್ನು ಇನ್ನೊಮ್ಮೆ ಲೆಕ್ಕಾಚಾರ ಮಾಡಿ ನೋಡ್ಕೊಳ್ಳಿ. ಆಗ ಇರಾನ್ ಮಾಡಿರುವ ಸಾಕ್ಷರತೆಯ ಕ್ರಾಂತಿಯ ಅರಿವಾಗತ್ತೆ. ಸದ್ಯ ಇರಾನ್ ಯುದ್ಧದಲ್ಲಿದೆ. ಅತ್ಯಂತ ಮುಂದುವರಿದ ರಾಷ್ಟ್ರಗಳೆಂದು ಹೇಳುವ ಅಮೆರಿಕ ಮತ್ತು ಇಸ್ರೇಲ್ಗೆ ವಿರುದ್ಧವಾಗಿ ಅದು ಹೋರಾಡ್ತಾ ಇದೆ. ವಿಶೇಷ ಏನಂದರೆ ದಶಕಗಳಿಂದ ಈ ದೇಶದ ಮೇಲೆ ನಿರ್ಬಂಧವನ್ನು ಹೇರಲಾಗಿದೆ.
ಆದ್ದರಿಂದ ಅದು ಇವತ್ತು ಈ ಎರಡೂ ರಾಷ್ಟ್ರಗಳ ವಿರುದ್ಧ ಉಪಯೋಗಿಸ್ತಾ ಇರುವ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಇತರ ಯುದ್ಧ ವಿಮಾನಗಳೆಲ್ಲ ಬಹುತೇಕ ಆ ರಾಷ್ಟ್ರದ ವಿಜ್ಞಾನಿಗಳೇ ಅಭಿವೃದ್ಧಿಪಡಿಸಿದ ಉಪಕರಣಗಳಾಗಿವೆ. ಯಾಕಂದರೆ ಈ ದೇಶಕ್ಕೆ ಹೊರಗಿನಿಂದ ಖರೀದಿಸಿ ತರುವುದಕ್ಕೆ ಹಲವು ನಿರ್ಬಂಧಗಳಿವೆ. ಆರ್ಥಿಕ ನಿರ್ಬಂಧದ ಕಾರಣದಿಂದ ಹೊರದೇಶಗಳಿಂದ ಯುದ್ಧ ವಿಮಾನ, ಕ್ಷಿಪಣಿ ಮತ್ತು ಇನ್ನಿತರ ಉಪಕರಣಗಳನ್ನು ಖರೀದಿಸಿ ತರುವುದು ಸುಲಭವೂ ಅಲ್ಲ. ರಷ್ಯಾ ಮತ್ತು ಚೀನಾ ಇರಾನ್ಗೆ ಬೆಂಬಲ ನೀಡ್ತಾ ಇದ್ದರೂ ಅಲ್ಲಿಂದ ಇಂತಹ ಯುದ್ಧೋಪಕರಣಗಳನ್ನು ಖರೀದಿಸಿ ತರುವುದಕ್ಕೆ ನಾನಾ ಅಡೆತಡೆಗಳಿವೆ. ಹಾಗಾಗಿ ಇರಾನ್ ಮಾಡಿದ್ದೇನೆಂದರೆ ಸ್ವತಃ ವಿಜ್ಞಾನಿಗಳನ್ನು ತಯಾರಿಸಿದ್ದು, ಅವರ ಮೂಲಕವೇ ಹೊಸತಾದ ಯುದ್ಧೋಪಕರಣಗಳನ್ನು ಅಭಿವೃದ್ಧಿಪಡಿಸಿತು. ಈ ಯುದ್ಧೋಪಕರಣಗಳ ಅಭಿವೃದ್ಧಿಯಲ್ಲಿ ಮತ್ತು ವೈಜ್ಞಾನಿಕ ಸಾಧನೆಯಲ್ಲಿ ಬಹಳ ದೊಡ್ಡ ಪಾತ್ರ ಅಲ್ಲಿನ ಮಹಿಳೆಯರದ್ದಾಗಿದೆ. ಆ ದೇಶದ ಯುದ್ಧಾಸ್ತ್ರಗಳು ಇವತ್ತು ಇಸ್ರೇಲ್ನಲ್ಲಿ ವಿನಾಶವನ್ನು ಉಂಟು ಮಾಡ್ತಾ ಇದ್ದರೆ ಅದು ಯಾರೋ ಕೊಟ್ಟ ಅಸ್ತ್ರದಿಂದ ಅಲ್ಲ, ಸ್ವತಃ ತಯಾರಿಸಿದ ಅಸ್ತ್ರದಿಂದ. ಇಷ್ಟೆಲ್ಲ ನಿರ್ಬಂಧಗಳು ಇದ್ದು ಇರಾನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ವೈಜ್ಞಾನಿಕ ಸಾಧನೆಯನ್ನು ಮಾಡಲು ಸಾಧ್ಯವಾದದ್ದು ಹೇಗೆ ಎಂಬ ಪ್ರಶ್ನೆಯನ್ನು ಇರಾನನ್ನು ದೂಷಿಸುವವರು ಹಾಕಿಕೊಂಡ್ರೆ ಅವರು ಅಚ್ಚರಿಗೆ ಒಳಗಾಗಬಹುದು. ಈ ವಿಜ್ಞಾನಿಗಳಲ್ಲಿ ದೊಡ್ಡದೊಂದು ಭಾಗ ಅಲ್ಲಿನ ಮಹಿಳೆಯರಿದ್ದಾರೆ. ಆದರೆ ಈ ಮಾಹಿತಿಯನ್ನು ಪಾಶ್ಚಾತ್ಯ ಮಾಧ್ಯಮಗಳು ಹಂಚಿಕೊಳ್ತಾ ಇಲ್ಲ. ಇರಾನಿನ ಬಗ್ಗೆ ಸುಳ್ಳು ಸುಳ್ಳು ಮಾಹಿತಿಯನ್ನು ಹಂಚಿಕೊಳ್ತಾ ಇವೆ. ಎಲ್ಲೋ ಒಂದು ಕಡೆ ಹಿಜಾಬ್ನ ವಿರುದ್ಧ ಮಾಡಿದ ವಿಡಿಯೋವನ್ನು ಇಡೀ ಇರಾನಿನ ವಿಡಿಯೋ ಎಂದು ಅವು ತೋರಿಸ್ತಾ ಇವೆ. ಅಲ್ಲಿನ ಪ್ರತಿಭಟನೆಯನ್ನು ಇಡೀ ಇರಾನಿನ ಪ್ರತಿಭಟನೆ ಎಂದು ಅವು ಹೇಳ್ತಾ ಇವೆ. ಆದರೆ ಅಲ್ಲಿನ ಅಭಿವೃದ್ಧಿಯನ್ನು, ಸಾಕ್ಷರತೆಯ ಸಾಧನೆಯನ್ನು ಅವು ಹೇಳ್ತಾನೇ ಇಲ್ಲ. ಇರಾನಿನಲ್ಲಿ ಕೆಲವು ನಿರ್ಬಂಧಗಳಿವೆ ಅನ್ನೋದು ನಿಜ. ಅಲ್ಲಿ ಬಡ್ಡಿಯನ್ನು ನಿಷೇಧಿಸಲಾಗಿದೆ. ಅಂದರೆ ಸಾಲವನ್ನು ಪಡೆಕೊಳ್ಳುವಾಗ ಮೊದಲೇ ನಿಗದಿಪಡಿಸಿದ ಬಡ್ಡಿ ದರ ಹಾಕುವುದನ್ನು ಇರಾನ್ ನಿಷೇಧಿಸಿದೆ. ಅದರ ಬದಲು ಗ್ರಾಹಕರೊಂದಿಗೆ ಲಾಭ ಮತ್ತು ನಷ್ಟದ ಹಂಚಿಕೆಯ ವ್ಯವಹಾರವನ್ನು ಬ್ಯಾಂಕ್ಗಳು ಮಾಡಬೇಕಾಗತ್ತೆ. ಬ್ಯಾಂಕ್ಗಳು ಯಾವುದಾದರೂ ಉದ್ಯಮದಲ್ಲಿ ತನ್ನ ಹಣವನ್ನು ಹೂಡಿಕೆ ಮಾಡುತ್ತೆ. ಅದರಲ್ಲಿ ಬರುವ ಲಾಭವನ್ನು ಗ್ರಾಹಕರು ಮತ್ತು ಬ್ಯಾಂಕ್ ಹಂಚಿಕೊಳ್ತದೆ. ಇರಾನಿನಲ್ಲಿ ವೇಶ್ಯಾವಾಟಿಕೆಯನ್ನು ನಿಷೇಧಿಸಲಾಗಿದೆ. ಇರಾನಿನಲ್ಲಿ ಮದ್ಯವನ್ನು ನಿಷೇಧಿಸಲಾಗಿದೆ. ತಲೆವಸ್ತ್ರ ಅಥವಾ ಹಿಜಾಬನ್ನು ಕಡ್ಡಾಯಗೊಳಿಸಲಾಗಿದೆ. ಆದರೆ ಇರಾನಿನ ರಾಜಧಾನಿ ಟೆಹರಾನ್ ಮತ್ತು ಇನ್ನಿತರ ಮುಂದುವರಿದ ನಗರಗಳಲ್ಲಿ ಹಿಜಾಬ್ ಧರಿಸದೆ ಮಹಿಳೆಯರು ನಡೀತಾ ಇದ್ದಾರೆ. ಈ ಬಗ್ಗೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇವೆ. ಒಂದು ರೀತಿಯ ಅಲಿಖಿತ ಸಡಿಲಿಕೆ ಈ ನಿಯಮದಲ್ಲಿ ಇಲ್ಲೆಲ್ಲ ಇದೆ. ಆದರೆ ಮೈಮುಚ್ಚುವ ಬುರ್ಕಾವನ್ನು ಕಡ್ಡಾಯಗೊಳಿಸಲಾಗಿಲ್ಲ. ಬರೇ ತಲೆವಸ್ತ್ರ ಅಥವಾ ಹಿಜಾಬನ್ನು ಮಾತ್ರ ಕಡ್ಡಾಯಗೊಳಿಸಲಾಗಿದೆ ಮತ್ತು ಭಾಗಶಃ ಕಡ್ಡಾಯಗೊಳಿಸಲಾಗಿದೆ. 2-3 ವರ್ಷಗಳ ಹಿಂದೆ ಮೆಹ್ಸಾ ಅಮೀನಿ ಎಂಬ ಯುವತಿಯನ್ನು ಹಿಜಾಬ್ ಧರಿಸದ ಕಾರಣಕ್ಕಾಗಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು ಮತ್ತು ಆಕೆ ಕಸ್ಟಡಿಯಲ್ಲಿಯೇ ಸಾವಿಗೀಡಾಗಿದ್ದಳು. ಆ ಬಳಿಕ ಈ ನಿಯಮದಲ್ಲಿ ಸಾಕಷ್ಟು ಸಡಿಲಿಕೆಯನ್ನು ಉಂಟು ಮಾಡಲಾಗಿದೆ. ಹಿಜಾಬ್ ಧರಿಸದ ಮಹಿಳೆಯರನ್ನು ಬಂಧಿಸಬಾರದು ಮತ್ತು ಕ್ರಮ ಕೈಗೊಳ್ಳಬಾರದು ಎಂಬ ಸೂಚನೆಯನ್ನು ಅಧ್ಯಕ್ಷ ಪೆಜೆಸ್ಕಿಯಾನ್ ನೀಡಿದ್ದಾರೆ ಎಂದು ವರದಿ ಇದೆ. 1997ರಲ್ಲಿ ಇರಾನ್ ದೇಶದ ಉಪಾಧ್ಯಕ್ಷ ಪದವಿಗೆ ಮಹಿಳೆಯನ್ನು ನೇಮಿಸಲಾಗಿದೆ. ಮಾಸೂಮೆ ಎಫ್ತೆಕಾರ್ ಅವರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲಿ ಖಾಮಿನಾಯ್ ಅವರೇ ಇವರನ್ನು ನೇಮಿಸಿದ್ರು. ಅಮೆರಿಕದಂಥ ಅತ್ಯಂತ ಮುಂದುವರಿದ ದೇಶಕ್ಕೆ ಇದು ಸಾಧ್ಯವಾಗಿರುವುದು ಇತ್ತೀಚೆಗೆ. ಇರಾನಿನ ಸಚಿವ ಸಂಪುಟದಲ್ಲಿ ಮಹಿಳೆಯರಿದ್ದಾರೆ. ಈ ಎಲ್ಲವೂ ಕೂಡ ಆನ್ಲೈನ್ನಲ್ಲಿ ನಿಮಗೆ ಹುಡುಕಿದರೆ ಲಭ್ಯ ಇದೆ. ಇರಾನಿನಲ್ಲಿ ಮಹಿಳಾ ಕಬಡ್ಡಿ ತಂಡ ಇದೆ, ಫುಟ್ಬಾಲ್ ತಂಡ ಇದೆ, ವಾಲಿಬಾಲ್ ತಂಡ ಇದೆ, ಮಾರ್ಷಲ್ ಆರ್ಟ್ಸ್ ತಂಡ ಇದೆ, ಬಿಲ್ಗಾರಿಕೆಯ ತಂಡ ಇದೆ, ಚೆಸ್ ತಂಡ ಇದೆ. ಇರಾನಿನ ಮಹಿಳಾ ತಂಡಗಳು ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ಸ್ನಲ್ಲಿ ಕೂಡ ಭಾಗವಹಿಸ್ತವೆ. ಸಾಲು ಸಾಲು ಆರ್ಥಿಕ ನಿರ್ಬಂಧವನ್ನು ಮೀರಿ ಇರಾನ್ ಈಗ ಸಾಧಿಸಿರುವ ಅಭಿವೃದ್ಧಿಯನ್ನು ನೋಡಿದರೆ ಅಚ್ಚರಿಯಾಗಬೇಕು. ಒಂದು ವೇಳೆ ಈ ನಿರ್ಬಂಧಗಳು ಇಲ್ಲದೇ ಇರ್ತಿದ್ರೆ ಇರಾನನ್ನು ಮುಟ್ಟುವುದಕ್ಕೆ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಜಗತ್ತು ಅಸೂಯೆ ಪಡುವಷ್ಟು ಭಾರಿ ಪ್ರಮಾಣದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಇರಾನ್ನಲ್ಲಿ ಕಾಣಬಹುದಾಗಿತ್ತು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.